ಇಂದು ಗದುಗಿನ ವೀರೇಶ್ವರ ಪುಣ್ಯಾಶ್ರಮ ಲೋಕಪ್ರಸಿದ್ಧಿ. ನೂರಾರು ಅಂಧ ಅನಾಥ ಮಕ್ಕಳಿಗೆ, ದೀನ ದಲಿತರಿಗೆ ಪೂಜ್ಯರು ಹಾಕಿಕೊಟ್ಟಂಥ ದಾರಿ ಇಂದು ಸರ್ವರ ಬಾಳಿನ ಜ್ಯೋತಿಯಾಗಿ ಪ್ರಜ್ವಲಿಸುತ್ತಿದೆ. ಹೀಗೆ ವೀರೇಶ್ವರ ಪುಣ್ಯಾಶ್ರಮವನ್ನ ಸ್ಥಾಪನೆ ಮಾಡಿ ಅಲ್ಲಿ ಮಕ್ಕಳಿಗೆ ಊಟ, ವಸತಿ ಜೊತೆಗೆ ಸಂಗೀತ, ಜ್ಞಾನದ ದಾಸೋಹ ನಿರಂತರವಾಗಿ ನಡೀತಿದೆ. ಈ ಪೀಳಿಗೆಯಲ್ಲೇ ಮುಂದೆ ಬಂದಂಥ ಮಹನೀಯರು ಅವರೇ ಪದ್ಮಭೂಷಣರಾದಂಥ ಪಂಡಿತ್ ಪುಟ್ಟರಾಜ ಕವಿಗವಾಯಿಗಳವರು. ಇವರಿಗೆ ಶಿಷ್ಯರಾಗಿ ದೊರೆತಿದ್ದು ಒಂದು ಅದ್ಭುತವಾದಂಥ ರೋಚಕವಾದಂಥ ಕಥೆ. ನಿಜಕ್ಕೂ ಅಲ್ಲಿ ಇದನ್ನ ನಾವು ಖಂಡಿತವಾಗಿಯೂ ನೆನೆಸಿಕೊಳ್ಳೇಬೇಕು. ಪುಟ್ಟರಾಜ ಕವಿಗವಾಯಿಗಳವರು ತಮ್ಮ ಗುರುಗಳನ್ನ ನೆನೆಸಿ ಸ್ಮರಿಸಿ ಹೇಳಿದಂಥ ಸಾಲುಗಳಿವೆ. ನೀ ನನಗೆ ಗುರುವಾಗಬೇಕೆಂದು ಅನಂತ ಕಾಲ ತಪಿಸಿರಬೇಕು, ಅಂತೆಯೇ ನೀನು ಗುರುವಾದೆ, ಅಂತೆಯೇ ನಾನು ಶಿಷ್ಯನಾದೆ. ಆಹಾ, ಅದೆಂಥ ಗುರುಭಕ್ತಿ, ಅದೆಂಥ ಶಿಷ್ಯ ಪ್ರೇಮ. ನಿಜಕ್ಕೂ ಇಂದಿನ ಪೀಳಿಗೆಯ ಎಲ್ಲ ವಿದ್ಯಾರ್ಥಿಗಳು, ಶಿಷ್ಯರು ಕಣ್ಣರಳಿಸಿ ಮನವರಳಿಸಿ ಗುರುಪಾದಗಳಿಗೆ ಶರಣೆಂದು ಕಲಿಯಬೇಕಾದಂಥ ವಿದ್ಯೆ, ಆ ದಾರಿದೀಪ ಹಾಕಿಕೊಟ್ಟವರು ಪಂಡಿತ ಪುಟ್ಟರಾಜ ಗವಾಯಿಗಳವರು. ಪುಟ್ಟರಾಜ ಗವಾಯಿಗಳವರು ಕೂಡ ಹಾವೇರಿ ಜಿಲ್ಲೆಯ ಹಾನಗಲ್ಲ ತಾಲೂಕಿನವರೇ. ಅವರು ಹುಟ್ಟಿದ್ದು ದೇವಗಿರಿಯಲ್ಲಿ. ತಾಯಿ ರೇಣುಕಮ್ಮ, ತಂದೆ ಸಿದ್ದಯ್ಯ. ಈ ಬಾಲಕ ಮೊದಲಿನಿಂದಲೂ ಬಹಳ ಚುರುಕಾಗಿರ್ತಾರೆ. ಆದರೆ ಅವರಿಗೆ ಅಂಧತ್ವ ಬಂದಿದ್ದೇ ಒಂದು ವಿಷಾದವಾದಂತಹ ಕಥೆ. ವೈದ್ಯರ ಅಚಾತುರ್ಯದಿಂದ ಅವರು ಕಣ್ಣುಗಳನ್ನ ಕಳೆದುಕೊಳ್ಳಬೇಕಾದಂತಹ ಪರಿಸ್ಥಿತಿ ಉಂಟಾಗ್ತದೆ. ಹಾಗಾಗಿಯೇ ಬಾಲ್ಯದಲ್ಲಿಯೇ ಕುರುಡುತನ ಆವರಿಸಿಕೊಂಡು ಬಿಡ್ತದೆ ಪುಟ್ಟಯ್ಯನಿಗೆ. ಪುಟ್ಟಯ್ಯ ಬಹಳ ಚುರುಕಾದ ಹುಡುಗ. ಜೊತೆಗೆ ಸಂಗೀತದವರಿಗೆ ಆಸಕ್ತಿ ಹೇಗೆ ಬಂತು ಅನ್ನೋದಕ್ಕೆ ತಾಯಿಯ ಅಣ್ಣ, ಸೋದರ ಮಾವ ಚಂದ್ರಶೇಖರರಿಗೆ ಸಂಗೀತದಲ್ಲಿ ಆಸಕ್ತಿ ಇತ್ತು. ಜೊತೆಗೆ ಅವರು ಗದುಗಿನ ಪಂಚಾಕ್ಷರ ಗವಾಯಿಗಳ ಸಂಪರ್ಕದಲ್ಲಿಯೂ ಇದ್ರು, ಕೆಲಕಾಲ ಸಂಗೀತವನ್ನ ಅಭ್ಯಾಸ ಮಾಡಿಕೊಂಡಿದ್ರು. ಬಾಲ್ಯದಲ್ಲಿಯೇ ಈ ಪುಟ್ಟಯ್ಯ ತಂದೆಯನ್ನ ಕಳೆದುಕೊಂಡು ಬಿಡ್ತಾರೆ. ಹಾಗಾಗಿ ತಾಯಿ ಮತ್ತು ಸೋದರ ಮಾವನ ಆಶ್ರಯದಲ್ಲಿ ಪುಟ್ಟಯ್ಯ ಬೆಳೀತಾರೆ. ಸಹಜವಾಗಿಯೇ ಸೋದರ ಮಾವ ನುಡಿಸುವಂತಹ ಹಾರ್ಮೋನಿಯಂ ಶಬ್ದಗಳನ್ನ, ಸಂಗೀತವನ್ನ, ಅವರು ಹಾಡುವಂತಹ ಪದ್ಯಗಳನ್ನ ಕೇಳಿಕೊಂಡು ಅದರಲ್ಲಿ ಆಸಕ್ತಿಯನ್ನ ಬೆಳೆಸಿಕೊಳ್ತಾರೆ ಪುಟ್ಟಯ್ಯ. ಹಾಗಾಗಿ ಸಹಜವಾಗಿ ಅವರಿಗೆ ಆಸಕ್ತಿ ಬಂತು. ಜೊತೆಗೆ ಇದನ್ನ ಗುರುತಿಸಿದ ಅವರ ಮಾವ ಅವರನ್ನ ಕರೆದುಕೊಂಡು ಬಂದು ಆಶ್ರಮಕ್ಕೆ ಬಿಡ್ತಾರೆ. ಅದೇ ವೀರೇಶ್ವರ ಪುಣ್ಯಾಶ್ರಮಕ್ಕೆ. ಪಂಚಾಕ್ಷರ ಗವಾಯಿಗಳ ಮಡಿಲಿಗೆ ಈ ಪುಟ್ಟಯ್ಯನನ್ನ ಹಾಕ್ತಾರೆ. 8 ವರ್ಷಕ್ಕೆ ಪುಟ್ಟರಾಜ ಗವಾಯಿಗಳು, ಅಂದಿನ ಪುಟ್ಟಯ್ಯ, ಆಶ್ರಮಕ್ಕೆ ಬಂದು ಸೇರ್ಕೋತಾರೆ. ಗುರುವಿನ ಪ್ರೇಮದಲ್ಲಿ, ಸಂಗೀತದ ಜ್ಞಾನದಲ್ಲಿ, ವಿದ್ಯೆ, ಸಂಗೀತ, ಭಾಷೆ, ನಾನಾ ಬಗೆಯ ಪಾಂಡಿತ್ಯವನ್ನ ಗಳಿಸಿಕೊಳ್ತಾರೆ ಪುಟ್ಟರಾಜ ಗವಾಯಿಗಳವರು. ಅವರ ಸಾಧನೆ ಒಂದೇ ಎರಡೇ. ವಿಶ್ವವಿಖ್ಯಾತವಾಗಿ ಜಗತ್ತು ಮೆಚ್ಚಿದ ಸಂಗೀತ ಪಂಡಿತರಾಗಿ, ಕೇವಲ ಸಂಗೀತ ಪಂಡಿತರಲ್ಲ, ರಾಜ ಋಷಿಗಳು, ಸಂಗೀತ ಮಹರ್ಷಿಗಳು ಎಂದು ಕರೆಸಿಕೊಂಡಂಥ ಮಹನೀಯರು ಪುಟ್ಟರಾಜ ಗವಾಯಿಗಳವರು. ಅಂದಿನ ಸಂದರ್ಭದಲ್ಲಿ ಗದುಗು ರಂಗಭೂಮಿಗೆ ಹೆಸರಾಗುವಲ್ಲಿ ಪಂಡಿತ್ ಪುಟ್ಟರಾಜ ಕವಿಗವಾಯಿಗಳವರ ಪಾತ್ರ ಅತ್ಯಂತ ದೊಡ್ಡದು. ಅವರು ಬಹುಭಾಷಾ ಪಂಡಿತರು ಕೂಡ ಆಗಿದ್ರು. ಕನ್ನಡದಲ್ಲಿ, ಸಂಸ್ಕೃತದಲ್ಲಿ, ಜೊತೆಗೆ ಹಿಂದಿಯಲ್ಲಿಯೂ ಕೂಡ ಅವರ ಭಾಷಾ ಪ್ರೌಢಿಮೆ ಅತ್ಯಂತ ಹಿರಿದಾಗಿತ್ತು. ಕನ್ನಡದಲ್ಲಂತೂ ಸಾಕಷ್ಟು ರಚನೆಗಳನ್ನ, ಕೃತಿಗಳನ್ನ ಅವರು ನೀಡಿದ್ದಾರೆ. ಶರಣರ ಜೀವನ ಚರಿತ್ರೆಗಳನ್ನಿರಬಹುದು, ವಚನಗಳನ್ನಿರಬಹುದು, ಸಾಕಷ್ಟು ನಾಟಕಗಳನ್ನ ಬರೆದಿದ್ದಾರೆ ಪುಟ್ಟರಾಜ ಗವಾಯಿಗಳು. ಜೊತೆಗೆ ಆ ನಾಟಕಕ್ಕೋಸ್ಕರವೇ ಇಡೀ ಪುಣ್ಯಾಶ್ರಮಕ್ಕೆ ಒಂದು ಬೆಂಬಲವಾಗಿ ನಿಲ್ತದೆ ಅನ್ನೋ ಕಾರಣಕ್ಕೆ ಕಂಪನಿಯನ್ನ ಶುರು ಮಾಡ್ತಾರೆ. ಶ್ರೀ ಕುಮಾರೇಶ್ವರ ಕೃಪಾಪೋಷಿತ ನಾಟಕ ಮಂಡಳಿಯನ್ನ ಸ್ಥಾಪನೆ ಮಾಡ್ತಾರೆ. ಅಲ್ಲಿ ಕನ್ನಡ ನಾಟಕಗಳನ್ನ ತಾವೇ ಬರೆದು ನಿರ್ದೇಶನ ಮಾಡಿ ಆಶೀರ್ವಾದವನ್ನ ಮಾಡ್ತಾರೆ ಶಿಷ್ಯರಿಗೋಸ್ಕರ. ಸಂಸ್ಕೃತದಲ್ಲಿಯೂ ಕೂಡ ಅವರಿಗೆ ಅಪಾರ ಜ್ಞಾನವಿತ್ತು. ಭಗವದ್ಗೀತೆ, ಉಪನಿಷತ್ತು, ವೇದಗಳನ್ನ ಅಧ್ಯಯನ ಮಾಡಿ, ಜೊತೆಗೆ ಉಪನಿಷತ್ತು ಹಾಗೂ ಭಗವದ್ಗೀತೆಯನ್ನ ಬ್ರೈಲ್ ಲಿಪಿಯಲ್ಲಿ ರಚನೆ ಮಾಡಿಕೊಟ್ಟಂಥವರು ಪುಟ್ಟರಾಜ ಕವಿಗವಾಯಿಗಳವರು. ಇನ್ನು ಹಿಂದಿಯಲ್ಲಿ ಅವರ ಕವಿತಾ ಪ್ರೌಢಿಮೆ ಅತ್ಯದ್ಭುತವಾಗಿತ್ತು. ಚೀಸ್ಗಳನ್ನ ರಚನೆ ಮಾಡ್ತಾರೆ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಅಪೂರ್ವವಾದಂತಹ ಚೀಸ್ಗಳನ್ನ ರಚನೆ ಮಾಡಿ ಲೋಕಕ್ಕೆ ನೀಡ್ತಾರೆ ಪುಟ್ಟರಾಜ ಕವಿಗವಾಯಿಗಳವರು. ಅಷ್ಟೇ ಅಲ್ಲದೆ ಅವರು ಕೂಡ ಉಭಯಗಾನ ವಿಶಾರದರಾಗಿದ್ರು.
ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಜೊತೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಸಹ ಅಷ್ಟೇ ಅದ್ಭುತವಾಗಿ ಬಲ್ಲವರಾಗಿದ್ದರು ಪೂಜ್ಯರು. ಇದರ ಜೊತೆಗೆ ನಾನಾ ವಾದ್ಯಗಳನ್ನ ನುಡಿಸುವಲ್ಲಿ ಅವರಿಗೆ ಆಸಕ್ತಿ ಇತ್ತು. ವೀಣೆ, ಪಿಟೀಲು, ಸಾರಂಗಿ, ತಬಲಾ, ಪಖ್ವಾಜ್ ಹೀಗೆ ವಿಧ ವಿಧವಾದ ವಾದ್ಯಗಳನ್ನ ನುಡಿಸುವಂಥವರಾಗಿದ್ದರು ಪೂಜ್ಯರು. ಇದರ ಜೊತೆಗೆ ಗುರುವು ಹಾಕಿಕೊಟ್ಟ ದಾರಿಯಲ್ಲಿಯೇ ನಡೆದರು, ಶಿವದೀಕ್ಷೆಯನ್ನ ಪಡೆದರು. ನಿತ್ಯವೂ ಅವರ ಆಚರಣೆಗಳದ್ದು ಹೇಗಿರ್ತಿತ್ತು ಅಂದರೆ, ಬೆಳಿಗ್ಗೆ ತುಂಬ ನಸು ಹೊತ್ತಿನಲ್ಲಿ ಎದ್ದು ಬಾವಿಯ ನೀರನ್ನ ಸೇದಿಕೊಂಡು ಸ್ನಾನವನ್ನ ಮಾಡಿ ಕನಿಷ್ಠ 4 ಗಂಟೆಗಳ ಕಾಲ ಲಿಂಗ ದೀಕ್ಷೆಯಲ್ಲಿ, ಲಿಂಗ ಪೂಜೆಯಲ್ಲಿ ತಲ್ಲೀನರಾಗಿ ಬಿಡ್ತಿದ್ರು ಗುರುಗಳು. ಆ ಶಿವದೀಕ್ಷೆಯಲ್ಲಿ, ಆ ಪೂಜೆಯಲ್ಲಿ ತಲ್ಲೀನರಾಗಿ ಅದೇ ಗುರುಗಳ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದರು. ಸಂಗೀತದಲ್ಲಂತೂ ಶಿಷ್ಯರಿಗೆ ಅಚ್ಚುಮೆಚ್ಚಿನ ಗುರುಗಳಾಗಿ, ಪೂಜ್ಯರಾಗಿ, ಅಷ್ಟೇ ಯಾಕೆ ನಡೆದಾಡುವ ದೇವರಾಗಿ ಎಲ್ಲರನ್ನ ಉದ್ಧಾರ ಮಾಡಿದ್ರು. ಒಬ್ಬರೇ ಇಬ್ಬರೇ ಆಶ್ರಮದಿಂದ ಸಾವಿರಾರು ವಿದ್ಯಾರ್ಥಿಗಳು, ಅಂಗವಿಕಲರು, ದೀನದಲಿತರು, ಅಷ್ಟೇ ಯಾಕೆ ಅಂಧ ಅನಾಥ ಮಕ್ಕಳು ಸಂಗೀತವನ್ನ ಕಲಿತರು, ಜ್ಞಾನವನ್ನ ಪಡೆದರು. ಅಷ್ಟೇ ಅಲ್ಲ, ಅದರ ಜೊತೆಗೆ ಬೇರೆ ಬೇರೆ ಭಾಷೆಗಳನ್ನು ಅಭ್ಯಾಸ ಮಾಡಿದರು, ವಾದನವನ್ನ ಕಲಿತರು. ಸಂಗೀತದ ಇಡೀ ಲೋಕಕ್ಕೆ ವೀರೇಶ್ವರ ಪುಣ್ಯಾಶ್ರಮ ಹಾಗೂ ಪುಟ್ಟರಾಜ ಕವಿಗವಾಯಿಗಳವರ ಕೊಡುಗೆ ಅದ್ವಿತೀಯ, ಅಪೂರ್ವ. ಹೀಗೆ ಗುರುಗಳು ಹಾಕಿಕೊಟ್ಟಂಥ ದಾರಿಯಲ್ಲಿಯೇ ಶಿಷ್ಯರಿಗೆ ನೆಚ್ಚಿನ ಗುರುವಾಗಿ, ಬರುವ ಭಕ್ತರಿಗೆ ನೆಚ್ಚಿನ ಪೂಜ್ಯರಾಗಿ ನಡೆದಾಡುವ ದೇವರು ಎಂದೇ ಖ್ಯಾತರಾದರು. ಗುರುವಿನಂತೆಯೇ ಕಠಿಣ ಬ್ರಹ್ಮಚರ್ಯ ದೀಕ್ಷೆಯನ್ನ ಪಾಲಿಸಿ ತಮ್ಮ ಶಿಷ್ಯರ ಬಾಳಿಗಷ್ಟೇ ಅಲ್ಲ, ಬರುವ ಸಮಸ್ತ ಭಕ್ತರ ಬಾಳಿಗೆ ನೆರಳಾದವರು, ಬೆಳಕಾದವರು ಪಂಡಿತ ಪೂಜ್ಯರು. ಅವರಿಗೆ ದೊರೆತಂಥ ಪ್ರಶಸ್ತಿಗಳು 10 ಹಲವಾರು. ಈ ಶಿಖರಕ್ಕೆ ಇವರಿಗೆ ನೀಡಿರುವ ಪ್ರಶಸ್ತಿಗಳು ಇವರಿಗೆ ನೀಡಿದ್ದಕ್ಕಾಗಿ ಪ್ರಶಸ್ತಿಯ ಹಿರಿಮೆಗಳನ್ನು ಹೆಚ್ಚಿಸಿಕೊಂಡಿವೆ. ಭಾರತದ ಶ್ರೇಷ್ಠ ಪ್ರಶಸ್ತಿಗಳಾದ ಪದ್ಮಭೂಷಣ ಪ್ರಶಸ್ತಿ, ಕಾಳಿದಾಸ್ ಸಮ್ಮಾನ್, ಜೊತೆಗೆ ಅನೇಕ ಗೌರವ ಡಾಕ್ಟರೇಟ್ ಪ್ರಶಸ್ತಿಗಳು, ಕನಕ ಪುರಂದರ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಹೀಗೆ 10 ಹಲವು. ಇದರ ಜೊತೆಗೆ ಇನ್ನೂ ವಿಶೇಷ ಅಂದರೆ ಅವರು ತುಲಾಭಾರದ ಸೇವೆಗಾಗಿ ಅತ್ಯಂತ ಪ್ರಸಿದ್ಧರಾದವರು. ಎಲ್ಲ ಭಕ್ತರೂ ಸಹ ಪುಟ್ಟರಾಜ ಕವಿಗವಾಯಿಗಳವರು ಬಂದರೆ ಅಂದರೆ ಅವರಿಗೆ ತುಲಾಭಾರ ಸೇವೆಯನ್ನ ಮಾಡಬೇಕು, ಆಶ್ರಮಕ್ಕೆ ಕಾಣಿಕೆಯನ್ನ ನೀಡಬೇಕು ಅನ್ನುವಂಥ ಉತ್ಸಾಹದಲ್ಲಿಯೇ ಇರ್ತಿದ್ರು. ಹಾಗಾಗಿ ಅವರಿಗೆ ತುಲಾಭಾರ ಸೇವೆಯನ್ನ ಮಾಡಿದ್ದು ಗಿನ್ನೆಸ್ ದಾಖಲೆಯನ್ನ ನಿರ್ಮಾಣ ಮಾಡಿತು ಹಾಗೂ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ನಲ್ಲಿಯೂ ಕೂಡ ದಾಖಲಾಯಿತು. ಹೀಗೆ ಗದುಗು ವೀರೇಶ್ವರ ಪುಣ್ಯಾಶ್ರಮ ಗುರುಗಳ ದಯೆಯಿಂದ, ಪೂಜ್ಯರಾದ ಹಾನಗಲ್ಲ ಕುಮಾರಸ್ವಾಮಿಗಳ ಅನುಗ್ರಹದಿಂದ, ಪಂಡಿತ್ ಪುಟ್ಟರಾಜ ಕವಿಗವಾಯಿಗಳವರ ಸಂಗೀತದ ತಪೋಬಲದಿಂದ ವಿಶ್ವವಿಖ್ಯಾತವಾಯಿತು. ಇಂಥ ಗುರುಗಳ ಸ್ಮರಣೆ ಖಂಡಿತವಾಗಿಯೂ ಮಾಡಬೇಕು. ಇಂದು ಅದು ವೈಭವದಿಂದ ಗದುಗಿನಲ್ಲಿ ಪುಣ್ಯ ಸ್ಮರಣೋತ್ಸವ ಜರುಗ್ತಾ ಇದೆ. ಆ ಹೊತ್ತಿನಲ್ಲಿ ನಿಮ್ಮ ಆಶ್ರಮಮಂದಿರದಲ್ಲಿ ಅವರಿಬ್ಬರ ಬಗ್ಗೆ, ಆ ಇಬ್ಬರು ಮಹಾತ್ಮರ ಬಗ್ಗೆ ಇಷ್ಟು ಕಥೆಯನ್ನ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಆಶ್ರಮಮಂದಿರ.